ರವೆ ಇಡ್ಲಿ ಅಂದ್ಕೊಳ್ಳೋ ಒಂದು ರವೆ ಇಡ್ಲಿ. ಇದು ನನ್ನ ಮಗಳು ಇಬ್ರದು. ನಮ್ಮ ಮಗಳು ತಾನೇ ಅದು. ಇದು ನಮ್ಮ ಮಗಳು ಫ್ಯಾಮಿಲಿ ಮಗಳು. ಇವಳ ಹೆಸರು ಟಿವಿ ಅಂತ. ಇವಳು ನನ್ನ ತಂಗಿ ಮಗಳು. ಆಯಿತು. ಇವಾಗ ಒಂದು ಪಲಾವ್ ಬಿರಿಯಾನಿ ಇದೆ. ಚಿಕನ್ ರೈಸ್, ಆಮೇಲೆ ಕೈಮಾ, ಆಮೇಲೆ ಮೊಸರನ್ನ, 2 ಮೊಸರನ್ನ. ನಿಮಗೆ ನಂಗೊಂದು ಕಬಾಬ್, ನಂಗೊಂದು ಲಾಲಿಪಾಪ್ ಚಿಕನ್ನು, ಆಮೇಲೆ ಒಂದು ದೋಸೆ, ಆಮೇಲೆ ಒಂದು ಚಿಕನ್ನು, ಆಮೇಲೆ ಒಂದು ಪಾನಿಪುರಿ, ಆಮೇಲೆ ಒಂದು ಬೂವ, ಒಂದು ಚಿತ್ರಾನ್ನ ಇದೆ, ಪುಳಿಯೋಗರೆ ಒಂದು, ಆಮೇಲೆ ಇಂಗ್ಲೀಷ್ ಅಲ್ಲ, ಸಾರಿ ಒಂದು ಬಿರಿಯಾನಿ. ನನಗೆ ಆರ್ಡರ್ ಮಾಡಿದ್ದು ಕಾಸು ಕೊಡಿ. ಇನ್ನೂ ಕೊಟ್ಟಿಲ್ಲಲ್ಲ. 880 ರೂಪಾಯಿ ಆಗಿದೆ. ಫಸ್ಟು ತಿನ್ನಕ್ಕೆ ಕೊಡ್ರಿ. ಪಾಪ ಎಲ್ಲ ಫಸ್ಟ್ ತಿನ್ನಕ್ಕೆ ಕೊಡ್ರಿ, ಆಮೇಲೆ ಕೊಡೋದು ಬಿಲ್ಲನ್ನು. ಇವಾಗಲ್ಲ ಆನ್ವರ್ಸ್ ಮಾಡ್ಕೊಂಡೆ. ರೆಡಿ ಆಗಿದ್ದೀರಿ? ರೆಡಿ ಆಗಿದ್ದೀರಿ. ಸಕ್ಕತ್ತಾಗಿ ಬಾಟ್ರಲ್ಲ. ಇದು ಕೈ ನಕ್ಕೋಬಾರ್ದು. ನೋ ಅಲ್ಲಿ ಕಾಲಲ್ಲೇ ಕಿತ್ತೀರಿ, ಕಾಲಲ್ಲಿ ಜಾಸ್ತಿ ಎಲ್ಲ ಇರ್ತದೆ. ಮತ್ತೆ ತುಂಬ ನಾನೇ ಕಾಸು. ಒಂದು ರವೆ ಕಾಸು. ಒಂದು ನೀರು ಬಾಟಲ್ ಕೊಡಿ. If you pay 100 rupees. ಆಗಿದೆ ಬಿಲ್ಲು. ಇದನ್ನು ಫುಲ್ and 5 rupees. ಇದೊಂದು ಪೇಮೆಂಟ್ ಆಗಿದೆ, ಹೋಗಿ. ಇದೊಂದು ನಂದು. ಆಗಿದೆ, ಥ್ಯಾಂಕ್ ನನಗೆ ಪೇಮೆಂಟ್. ಅವನು ಪೇಮೆಂಟ್ ಮಾಡಿ. ಆಗಿದೆ. ನಂದನ್ನು ಮಾಡಿ. ನೀವು ಮಾಡ್ಬೇಕು, ತಿಂದಿರೋದು ನೀವು. ನಂದು ಒಂದು ಪೇಮೆಂಟ್ ಆಗಿದೆ, ಹೋಗ್ರಮ್ಮ. ನಂದನ್ನು ಬೇಕು. ಆಗಿದೆ. ಆಗಿದೆ. ನೆಕ್ಸ್ಟ್ ವೀಕ್ ಇದೇ ಟ್ರಿಪ್ಗೆ ಹೋಗುವಾಗ ಬರ್ತೀವಿ. ಓಕೆ, ಬಾಯ್. ಅಲ್ಲಿ ಏರೋಪ್ಲೇನ್ ಪಾರ್ಕಿಂಗ್ ಇದೆ. ಎಲ್ಲ ಇದೆ. ಇದೆ ತಾನೇ? ಅದೇ ಬಾಯ್. ಅವ್ರ ಹೋಟ್ಲ ಹತ್ರ ಏರೋಪ್ಲೇನ್ ಪಾರ್ಕಿಂಗ್. ಅಲ್ಲೇ ಕೆಳಗಡೆ ಮೇಲೆ ಕತ್ತಬಾರ್ದು.